ಆತ್ಮೀಯ ಮತದಾರ ಬಂಧುಗಳೇ, ಈ ದಿವಸ ಮಂಡ್ಯ ಲೋಕಸಭಾ ಚುನಾವಣೆಯ ಪ್ರಚಾರದ ಅಂಗವಾಗಿ ನಮ್ಮ ಲೋಕಸಭೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತಹ ವೆಂಕಟರಮಣೇಗೌಡ ಅವರು ಸ್ಟಾರ್ ಚಂದ್ರ ಅವರ ಪರವಾಗಿ ಮತಯಾಚನೆ ಮಾಡಲು ತಮ್ಮ ಗ್ರಾಮದಲ್ಲಿ, ತಮ್ಮ ಊರಿನಲ್ಲಿ ಪ್ರಚಾರ ಮಾಡಲಿಕ್ಕೆ ನಮ್ಮ ಶ್ರೀರಂಗಪಟ್ಟಣ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ನಮ್ಮ ರಮೇಶ್ ಬಂಡಿಸಗೌಡರ ನೇತೃತ್ವದಲ್ಲಿ ಈ ಒಂದು ಮತಯಾಚನೆ ಕಾರ್ಯಕ್ರಮ ನಡೀತಾ ಇದೆ. ಪ್ರತಿ ಹಳ್ಳಿಗಳಲ್ಲಿ ಮನೆ ಬಾಗಿಲಿಗೆ ಬಂದು ಮತಯಾಚನೆಯನ್ನು ಮಾಡ್ತಾ ಇದ್ದಾವೆ. ಈಗಾಗಲೇ ತಮ್ಮ ಕುರಿತು ನಮ್ಮ ಅಭ್ಯರ್ಥಿಯಾದಂತಹ ವೆಂಕಟರಮಣೇಗೌಡರು ಅವರು ಸ್ಟಾರ್ ಚಂದ್ರ ಅವರು ಹಾಗೂ ನಮ್ಮ ಕಾರ್ಯಾಧ್ಯಕ್ಷರಾದಂತಹ ಚಿದಂಬರ ಅವರು ಈಗಾಗಲೇ ತಮ್ಮೆಲ್ಲ ಕುರಿತು ಮತಯಾಚನೆ ಮಾಡಿದ್ದಾರೆ. ನಮ್ಮ ಇದೇ ಸ್ಥಳೀಯ DC ಬ್ಯಾಂಕ್ನ ನಿರ್ದೇಶಕರಾದ ಚಂದ್ರಣ್ಣ ಅವರು ಕೂಡ ತಮ್ಮ ಕುರಿತು ಮಾತನಾಡಿದ್ದಾರೆ. ಬಂಧುಗಳೇ, ತಾವೆಲ್ಲ ಯೋಚನೆ ಮಾಡಬೇಕು. ಇವತ್ತು ನಮ್ಮ ಸ್ಥಳೀಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ನಮ್ಮ ಕೆಲಸ ಕಾರ್ಯಗಳು ಸುಸ್ಥಿರವಾಗಿ ನಡೆಯೋದಕ್ಕೆ ಅವರು ಮಾಡಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ. ಏನು ಈ ಪವಿತ್ರವಾದ ಮತವನ್ನ ನಮ್ಮ ಸ್ಥಳೀಯ ಅಭ್ಯರ್ಥಿ, ನಮ್ಮವರೇ ಆದಂತ, ನಮ್ಮ ಮಂಡ್ಯ ಜಿಲ್ಲೆಯವರೇ ಆದಂತ, ಸ್ಥಳೀಯರೇ ಆದಂತ ವೆಂಕಟರಮಣೇಗೌಡ ಅವರು ಸ್ಟಾರ್ ಚಂದ್ರ ಅವರಿಗೆ ತಮ್ಮ ಅಮೂಲ್ಯವಾದ ಮತವನ್ನ ಹಸ್ತದ ಗುರುತಿ ಕೊಟ್ಟು ಅವ್ರ ಹೆಚ್ಚಿನ ಬಹುಮತದಿಂದ ಗೆಲ್ಲಿಸಿಕೊಟ್ಟು ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗೋದಕ್ಕೆ ತಾವು ಆಶೀರ್ವಾದ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಮೊದಲಿಗೆ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಬಂಧುಗಳೇ, ಕಳೆದ 10 ತಿಂಗಳಿಂದ ಸಿದ್ದರಾಮಯ್ಯ ಅವರ ನೇತೃತ್ವದ, DK ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಹಲವಾರು ಜನಪ್ರಿಯ ಕಾರ್ಯಕ್ರಮಗಳನ್ನ ಜಾರಿಗೆ ತಂದಿದೆ. ಅದೆಲ್ಲವನ್ನೂ ಕೂಡ ತಾವು ನೋಡಿದ್ದೀರಾ, ಗಮನಿಸಿದ್ದೀರಾ. ಅದರ ಫಲಾನುಭವಿಗಳಾಗಿ ಕೂಡ ತಾವು ಸ್ವೀಕಾರವನ್ನ ಮಾಡಿದ್ದೀರಾ. ಏನು 5 ಗ್ಯಾರಂಟಿಗಳನ್ನ ಜಾರಿಗೆ ತಂದ್ರು ಕಾಂಗ್ರೆಸ್ ಸರ್ಕಾರ, ಅದು ಇವತ್ತು 5 ಗ್ಯಾರಂಟಿಗಳು ಯಥಾವತ್ತಾಗಿ ಜಾರಿಗೆ ಬಂದು ನಮ್ಮ ನಾಡಿನ, ನಮ್ಮ ಜಿಲ್ಲೆಯ, ನಮ್ಮ ಗ್ರಾಮೀಣ ಪ್ರದೇಶದ ಎಲ್ಲ ಜನರಿಗೆ ಆ ಸವಲತ್ತುಗಳು ತಲುಪುವಂಥದ್ದನ್ನು ತಾವು ನೋಡ್ತಾ ಇದ್ದೀರಾ. ಕಾಂಗ್ರೆಸ್ ಪಕ್ಷದ್ದು ಗ್ಯಾರಂಟಿ, ಅದೇ JDS ಮತ್ತು BJP ಪಕ್ಷದ್ದು ಬೋರಂಟಿ. ಅವ್ರು ಬೋರಂಟಿ ಬಿಟ್ಕೊಂಡೆ 10 ವರ್ಷ ಆಡಳಿತವನ್ನು ಮಾಡಿಬಿಟ್ರು. ತಮ್ಗೆಲ್ಲ ಗೊತ್ತಾಗಿದೆ. ಕಾಂಗ್ರೆಸ್ ಪಕ್ಷ ಕಳೆದ 10 ತಿಂಗಳ ಹಿಂದೆ ಚುನಾವಣಾ ಪ್ರಚಾರದಲ್ಲಿ ಹೇಳಿದ್ರು, ನಾವು 5 ಗ್ಯಾರಂಟಿಯನ್ನು ಜಾರಿ ತರ್ತೇವೆ, ಜನರಿಗೆ ಉಪಯೋಗವನ್ನು ಮಾಡ್ತೇವೆ ಅಂತೇಳಿ. ಇವತ್ತು ಮಹಿಳೆಯರಿಗೆ ಬಸ್ನಲ್ಲಿ ಪ್ರಯಾಣ ಮಾಡಲಿಕ್ಕೆ ಉಚಿತವಾದಂತಹ ಕಾರ್ಯಕ್ರಮವನ್ನು ಜಾರಿ ಇದ್ದಾರೆ. ಅಕ್ಕಿಗೆ 170 ರೂಪಾಯಿಯನ್ನ ಪ್ರತಿ ಫಲಾನುಭವಿಗಳು ಕೊಡ್ತಕ್ಕಂಥ ಕಾರ್ಯಕ್ರಮ ಜಾರಿ ಇದ್ದಾರೆ. ಅದೇ ರೀತಿ ಪ್ರತಿ ಕುಟುಂಬದ ಯಜಮಾನಿಗೆ 2,000 ರೂಪಾಯಿ ಹಣವನ್ನ ಅವ್ರ ಕುಟುಂಬ ನಿರ್ವಹಣೆಗಾಗಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಜಾರಿ ಇದ್ದಾರೆ. ಅದೇ ರೀತಿ ಭಾಗ್ಯ ಜ್ಯೋತಿ ಪ್ರತಿ ಕುಟುಂಬಕ್ಕೆ 200 ಯೂನಿಟ್ ಉಚಿತವಾಗಿ ವಿದ್ಯುತ್ ಕೊಡ್ತಕ್ಕಂಥ ಕಾರ್ಯಕ್ರಮ ಜಾರಿ ಇದ್ದಾರೆ. ವಿದ್ಯಾರ್ಥಿಗಳು ಪದವಿ ಪಡೆದಿರ್ತಕ್ಕಂಥವರಿಗೆ 3,000 ರೂಪಾಯಿಗಳನ್ನ ಯುವನಿಧಿ ಯೋಜನೆಯಲ್ಲಿ ಡಿಪ್ಲೊಮಾ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ 1,00,000 ರೂಪಾಯಿ ಯೋಜನೆಯನ್ನ ಯುವನಿಧಿಯಲ್ಲಿ ಜಾರಿಗೆ ತಂದು ಇವತ್ತು ಕೊಡ್ತಾ ಇದ್ದಾರೆ. ಅವ್ರ ಗ್ಯಾರಂಟಿ ಏನ್ ಕೊಟ್ಟಿದ್ರು 10 ಗ್ಯಾರಂಟಿ ಕಾರ್ಯಕ್ರಮಗಳನ್ನ ಇವತ್ತು ಜಾರಿಗೆ ತಂದು ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದೇ BJP JDS ಬೋರಂಟಿ ಬಿಟ್ಟರು, 10 ವರ್ಷಗಳಿಂದ ಬೋರಂಟಿ ಬಿಟ್ಕೊಂಡೇ ಬರ್ತಾ ಇದಾರೆ. ಅವ್ರಿಗೆ ಏನ್ ಕಾರ್ಯಕ್ರಮ ಕೊಟ್ಟಿದ್ದಾರೆ ಅಂತಕ್ಕಂಥದನ್ನ ಇವತ್ತು ನಾವು ಯೋಚನೆ ಮಾಡಿ ಮತ ಕೊಡಬೇಕಾಗಿದೆ. ಸನ್ಮಾನ್ಯ ನರೇಂದ್ರ ಮೋದಿ ಅವರು ಹೇಳಿದ್ರು, ಸುಸ್ತಾನ್ನಲ್ಲಿರ್ತಕ್ಕಂಥ ಕಪ್ಪು ಹಣವನ್ನ ನಮ್ಮ ದೇಶಕ್ಕೆ ತಂದು ನಮ್ಮ ದೇಶ ಜನತೆಗೆ ಹಂಚ್ತೇನೆ ಅಂತ ಹೇಳಿದ್ರು. ಕೊಟ್ರ? ತಂದ್ರ? ಇದು ಬೋರಂಟಿ. ಅದೇ ರೀತಿ ಪ್ರತಿ ಕುಟುಂಬಕ್ಕೆ BPL ಕಾರ್ಡ್ದವರಿಗೆ, ಪ್ರತಿ ಕುಟುಂಬದ ಮುಖ್ಯಸ್ಥರಿಗೆ ಅವ್ರ ಬ್ಯಾಂಕ್ ಖಾತೆಗೆ 15 ಲಕ್ಷ ರೂಪಾಯಿ ಹಣವನ್ನ ತಂದು ಹಾಕ್ತೀವಿ ಅಂತ ಹೇಳಿದ್ರು. 10 ವರ್ಷ ಆಯ್ತು, ತಂದು ಹಾಕಿದ್ರ? ಬರೀ ಬೋರಂಟಿ ಬಿಡ್ತಾ ಇದಾರೆ. ಅದೇ ರೀತಿ ಉದ್ಯೋಗ ಕೊಡ್ತೀವಿ, ಪ್ರತಿ ವರ್ಷ 2 ಕೋಟಿ ಯುವ ಜನರಿಗೆ ಉದ್ಯೋಗವನ್ನು ಕೊಡ್ತೀವಿ ಅಂತ ಹೇಳಿದ್ರು. ತಂದ್ರ? ಉದ್ಯೋಗ ಕೊಟ್ರ? ಬರೀ ಬೋರಂಟಿ. ಕೇಳಿದ್ರೆ ನೀವು ಪಕೋಡ ಮಾರು, ಬೋಂಡಾ ಮಾರು ಅಂತಾರೆ. ಅದನ್ನ ಹೇಳೋದಕ್ಕೆ ಇವ್ರು ಆಗ್ಬೇಕಾ? ಯೋಚನೆ ಮಾಡಿ. ಇವತ್ತು ಅದೇ ನಮ್ಮ JDS ನ ನಾಯಕರಾದಂತ ಕುಮಾರಸ್ವಾಮಿ ಅವರು ಕಳೆದ 2018ರಲ್ಲಿ ಅವರು ಹಲವಾರು ಆಶ್ವಾಸನೆಗಳನ್ನು ಕೊಟ್ಟರು. ಪ್ರತಿ ಅಂಗವಿಕಲರಿಗೆ, ಹಿರಿಯ ನಾಗರಿಕರಿಗೆ 5,000 ರೂಪಾಯಿ ಕೊಡ್ತೀವಿ ವೃದ್ಧಾಪ್ಯ ವೇತನ ಅಂತ ಹೇಳಿದ್ರು. ಕೊಟ್ರ? ಕೊಡ್ಲಿಲ್ಲ. ಅದೇ ರೀತಿಯಲ್ಲಿ ಗರ್ಭಿಣಿಯರಿಗೆ, ಬಾಣಂತಿಯರಿಗೆ ಪ್ರತಿ ತಿಂಗಳು 4,00,000 ರೂಪಾಯಿನಿಂದ 6 ತಿಂಗಳು ಕೊಡ್ತೀವಿ ಅಂತ ಹೇಳಿದ್ರು. ಕೊನೆಗೆ 1,000, 2,000 ಕೊಡಕ್ಕೆ ಶುರು ಮಾಡಿದ್ರು. ಈಗ ಅವ್ರು ಕೊಟ್ಟಂತ ಭರವಸೆಗಳು ಈಡೇರಿಲ್ಲ. ಅವ್ರು ಬೋರಂಟಿ ಬಿಟ್ಕೊಂಡೇ ಬೈದಾರೆ. ಇವ್ರದ್ದು ಅಪವಿತ್ರವಾದ ಮೈತ್ರಿ, ಕೇವಲ ಅಧಿಕಾರಕ್ಕೋಸ್ಕರ ಯಾರ ಜೊತೆ ಹೋಗು ರೆಡಿ ಇದ್ದಾರೆ. ನಾನು ಕೂಡ ಇದೇ JDS ಪಕ್ಷದಲ್ಲಿ ಕಳೆದ 30 ವರ್ಷಗಳಿಂದ ಅಲ್ಲೇ ದುಡ್ಕೊಂಡು ಬಂದಂತವನು, ಅಲ್ಲೇ ಕಾರ್ಯಕರ್ತನಾಗಿ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷನಾಗಿ ಸೇವೆ ಮಾಡ್ಕೊಂಡ್ ಬಂದಂತವನು. ಅಲ್ಲಿ ಕಾರ್ಯಕರ್ತರಿಗೆ ಯಾವ ಮಾನ್ಯತೆ ಕೊಡ್ಲಿಲ್ಲ. ಯಾವ ಕಾರ್ಯಕರ್ತರಲ್ಲಿ ಕಣ್ಣೀರ ಕೈ ತೊಳಿಸ್ತಾ ಇದಾರೆ. ಅದರಿಂದ ಇವತ್ತು ನಾವೆಲ್ಲರೂ ಬೇಸತ್ತು ಕುಮಾರಸ್ವಾಮಿ ಅವರ ನಾಯಕತ್ವವನ್ನು ವಿರೋಧಿಸಿ, ಅವರ ಅಪವಿತ್ರವಾದ ಮೈತ್ರಿಯನ್ನು ವಿರೋಧಿಸಿ ಇವತ್ತು ಹಲವಾರು ಜನ JDS ಪಕ್ಷವನ್ನು ಬಿಟ್ಟು ನಾವು ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ದೇವೆ. ಸನ್ಮಾನ್ಯ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ನಮ್ಮ ಚಲರಾಯಸ್ವಾಮಿ ಅವರು, ನಮ್ಮ ನಾಯಕರು ರಮೇಶ್ ಬಂಡಿಸಗೌಡರು, ಇವರೆಲ್ಲರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮರ್ತಿಬೇಗೌಡರು MLC ಅವರು, ಅಪ್ಪಾಜಿ ಗೌಡರು ಮಾಜಿ MLC ಅವರು,
ನಮ್ಮ ಎಂ ಶ್ರೀನಿವಾಸ್ ಅವರು ಮಾಜಿ ಶಾಸಕರು ಮತ್ತು ಅವ್ರ ಎಳೆಯ ಯೋಗೇಶ್ ಅವರು ಜಿಲ್ಲಾ ಪಂಚಾಯತ್ ನಾನು ಹೀಗೆ ನೂರಾರು ಜನ ಸಾವಿರಾರು ಜನ ಇವತ್ತು ಜೆಡಿಎಸ್ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ದೇವೆ. ಕಾರಣ ಅವ್ರ ಅಪವಿತ್ರವಾದ ಮೈತ್ರಿ. ಒಂದ್ಸರಿ ಕುಮಾರಸ್ವಾಮಿ ಅವರು ಬಿಜೆಪಿ ಜೊತೆ ಸರ್ಕಾರ ಮಾಡ್ಕೊಯ್ತಾರೆ, ಇನ್ನೊಂದ್ಸರಿ ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡ್ಕೊಯ್ತಾರೆ. ಅವರಿಗೆ ದೇಶದ ಹಿತ ಮುಖ್ಯ ಅಲ್ಲ, ನಾಡಿನ ಹಿತ ಮುಖ್ಯ ಅಲ್ಲ. ಕೇಳಿದ್ರೆ ನಾಡಿನ ಹಿತಕ್ಕೋಸ್ಕರ, ರೈತರ ಹಿತಕ್ಕೋಸ್ಕರ, ಸಾರ್ವಜನಿಕರ ಹಿತಕ್ಕೋಸ್ಕರ ನಾವು ಕಾಂಗ್ರೆಸ್ ಬೆಂಬಲ ಕೊಟ್ಟಿವಿ ಅಂತಾರೆ ಅಧಿಕಾರಕ್ಕೋಸ್ಕರ, ಬಿಜೆಪಿ ಬೆಂಬಲ ಕೊಟ್ಟಿದೀವಿ ಅಂತಾರೆ ಅಧಿಕಾರಕ್ಕೋಸ್ಕರ. ಅವ್ರಿಗೆ ಅವ್ರ ಕುಟುಂಬದವರ ಅಧಿಕಾರಕ್ಕೋಸ್ಕರ ಅವ್ರು ಯಾರ ಜೊತೆ ಬೇಕಾದ್ರು ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಮೈತ್ರಿ ಮಾಡ್ಕೊಳ್ಳಿಕ್ಕೆ ರೆಡಿ ಇದ್ದಾರೆ. ಸನ್ಮಾನ್ಯ ಚಿದಂಬರ ಹೇಳ್ದಂಗೆ ಸನ್ಮಾನ್ಯ ಇದೇ ನಮ್ಮ ದೇವೇಗೌಡರು ಕಳೆದ ಚುನಾವಣೆ ಹೇಳಿದ್ರು ಮೋದಿಯವರು ಮತ್ತೆ ಪ್ರಧಾನಮಂತ್ರಿ ದೇಶ ಬಿಟ್ಟು ಹೋಗ್ತೀವಿ ಅಂತ ಹೇಳಿದ್ರು. ಆದ್ರೆ ಇವತ್ತು ಅದೇ ಮೋದಿಯವ್ರ ಮನೆ ಬಾಗಿಲು ಹೋಗಿ ಕೈ ಕಟ್ಟಿ ನಿಂತಿದ್ದಾರೆ ಅಂತ ಹೇಳಿದ್ರೆ ನಮಗ್ ನಾಚಿಕೆ ಆಗ್ತದೆ. ಇದೇ ಕುಮಾರಸ್ವಾಮಿ ಅವರು ತಾವೆಲ್ಲ ವಾಟ್ಸ್ಆಪ್ ಗಳಲ್ಲಿ ನೋಡ್ತಾ ಇದ್ದೀರಾ, ಅವ್ರ ಭಾಷಣವನ್ನು ಕೇಳಿದಿರಾ, ಕಳೆದ 40 ಸಲ ಭಾಷಣ ಹೇಳಿದ್ರು ಮೋದಿಯವರು ಮೋಸ್ಕಾರ, ಮೋಡಿಗಾರ, ಮಾತುಗಾರ, ಅವ್ರ ಬಣ್ಣ ಬಣ್ಣದ ಮಾತುಗಳನ್ನು ನಂಬೇಡಿ, ಅವ್ರ ಮಾತನ್ನು ನಂಬಿ ಹಾಳಾಗ್ಬೇಡಿ. ಇವತ್ತು ದೇಶ ಯಾವ ಮಟ್ಟಿಗೆ ಹೋಗುತ್ತೆ ಅಂದ್ರೆ ಶ್ರೀಲಂಕಾದಲ್ಲಿ ಏನು ಒಂದು ಘಟನೆಗಳು ನಡೆದು ಶ್ರೀಲಂಕಾ ಜನ ತಲ್ಲಣಗೊಂಡಿದ್ದಾರೆ, ಆ ಪರಿಸ್ಥಿತಿ ನಮ್ಮ ಇಂಡಿಯಾಕ್ಕೂ ಬರ್ತದೆ. ಮತ್ತೆ ಮೋದಿ ಪ್ರಧಾನಿ ಆದ್ರೆ ಅವ್ರ ಆಡಳಿತದಲ್ಲಿ ದೇಶ ಅಧೋಗತಿ ಹಿಡಿದಿದೆ ಅಂತಕ್ಕಂಥ ಮಾತನ್ನ ಇದೇ ಕುಮಾರಸ್ವಾಮಿ ಹೇಳಿದ್ರು. ಆಮೇಲೆ ಇದೇ ಕುಮಾರಸ್ವಾಮಿ ಹೇಳ್ತಾರೆ ಕಳೆದ ಚುನಾವಣೆಯಲ್ಲಿ ಪುಲ್ವಾಮಾ ದಾಳಿಯನ್ನು ಮಾಡಿಸಿ ನಮ್ಮ ಸೈನಿಕರ ಬಲಿ ಕೊಟ್ಟು ಚುನಾವಣೆ ಸಂದರ್ಭದಲ್ಲಿ ಸಿಂಪದಿ ಗಿರಿಸ್ಕೊಂಡು ಅಧಿಕಾರಕ್ಕೆ ತಂದ್ರು ಅಂತಾರೆ. ಇವತ್ತು ಅವ್ರ ಜೊತೆ ಹೋಗ್ಬಿಟ್ಟು ಮೋದಿ ಪ್ರಧಾನಿ ಮಾಡಿಕೋಸ್ಕರ ಇವತ್ತು ನಾವು ಮೋದಿ ಮೈತ್ರಿ ಮಾಡ್ಕೊಂಡು ಅಂತ ಹೇಳ್ತಾರೆ. ಹಿಂಗೆ ಅವರು ಸಂದರ್ಭಾನುಸಾರ ಅವರ ಅವಶ್ಯಕತೆ ಅನುಸಾರ ಅವ್ರಿಗೆ ಅಧಿಕಾರ ದಾಹಕ್ಕೋಸ್ಕರ ಯಾರ ಜೊತೆ ಬೇಕಾದ್ರೂ ಮೈತ್ರಿ ಮಾಡಿಕೊಳ್ಳಿಕ್ಕೆ ಅವರು ಸಿದ್ಧಿದ್ದಾರೆ. ಇವತ್ತು ಅವರು ತಮ್ಗೆಲ್ಲ ಗೊತ್ತೇ ಇದೆ, ಮೊದಲು ಜನ್ಮಭೂಮಿ ಆಸ್ತ ಅಂತ ಹೇಳಿದ್ರು, ಕರ್ಮಭೂಮಿ ರಾಮನಗರ ಜಿಲ್ಲೆ ಅಂತ ಹೇಳಿದ್ರು, ಕನಕಪುರದಲ್ಲಿ ಬಂದ್ರು, ಲೋಕಸಭಾ ಸದಸ್ಯರಾದ್ರು, ನಂತರ ಕನಕಪುರದಲ್ಲಿ ನಿಂತರು, ಸೋತ್ರು, ಸಾತ್ನೂರಲ್ಲಿ ನಿಂತರು, ಸೋತ್ರು, ರಾಮನಗರ ನಿಂತರು, ಗೆದ್ರು, ಮುಖ್ಯಮಂತ್ರಿ ಆದ್ರು, ಚಿಕ್ಕಬಳ್ಳಾಪುರಕ್ಕೆ ಹೋಗಿ ನಿಂತರು, ಅಲ್ಲೂ ಸೋತ್ರು, ಪುನಃ ಈಗಾಗಲೇ ರಾಮನಗರ ಬಿಟ್ಟು ಚನ್ನಪಟ್ಟಣಕ್ಕೆ ಹೋದ್ರು, ಚನ್ನಪಟ್ಟಣ ಬಿಟ್ಟು ಮಂಡ್ಯ. ಈಗ ಇವರು ಅವ್ರಿಗೆ ಎಲ್ಲೆಲ್ಲಿ ಅನುಕೂಲ ಆಗುತ್ತೋ ಅಲ್ಲೆಲ್ಲಿ ಹೋಗ್ತಕ್ಕಂತ ಅಧಿಕಾರ ದಾಹ ಅವ್ರು ತೀರಿಲ್ಲ, ಅವ್ರ ಕುಟುಂಬಕ್ಕೆ ತೀರಿಲ್ಲ. ಮೊನ್ನೆ ಯಾವ್ದೋ ಮೀಡಿಯಾದಲ್ಲಿ ಹೇಳ್ತಾ ಇದ್ರು ಕಾಂಗ್ರೆಸ್ನವರು 8 ಜನ ಒಕ್ಕಲಿಗರಿಗೆ ನಾವು ಅಭ್ಯರ್ಥಿಗಳನ್ನ ಮಾಡಿದೀವಿ ಅಂತ ಹೇಳಿ, ಜೆಡಿಎಸ್ ಬಿಜೆಪಿ ಅವರು ಮೈತ್ರಿ ಅಭ್ಯರ್ಥಿಗಳು 6 ಜನ ಕೊಟ್ಟಿದ್ದೀವಿ ಅಂತ ಹೇಳಿ, 6 ಜನದಲ್ಲಿ 3 ಜನ ನಮ್ಮ ಬೇರೆಯವರು ಕುಟುಂಬದವರಾಗಿದ್ದಾರೆ ಅಂತ ಹೇಳಿದ್ರೆ ಇವರಲ್ಲಿ ಎಂತ ಸ್ವಾರ್ಥ ಅಡಗಿದೆ, ಇವರಲ್ಲಿ ಎಂತ ಸ್ವಾರ್ಥ ಅಡಗಿದೆ ಅಂತಕ್ಕಂಥ ಯೋಚನೆ ಮಾಡಬೇಕು. ಇವತ್ತು ಮಂಡ್ಯದಲ್ಲಿ ಯಾರು ಕಾರ್ಯಕರ್ತರಿಲ್ವಾ, ಹಾಸನದಲ್ಲಿ ಯಾರು ಕಾರ್ಯಕರ್ತರಿಲ್ವಾ, ಬೆಂಗಳೂರು ಗ್ರಾಮಾಂತರ ಯಾರು ಕಾರ್ಯಕರ್ತರಿಲ್ವಾ? ಇವರ ಕರ್ಮಭೂಮಿ ಗ್ರಾಮಾಂತರ, ಬೆಂಗಳೂರು ಗ್ರಾಮಾಂತರ, ರಾಮನಗರ ಅಲ್ಲೇ ನಿಲ್ಬೇಕಾಗಿತ್ತು. ಇವರಲ್ಲಿ ನಿಲ್ಲ ಧೈರ್ಯ ಇಲ್ಲ. ಇವತ್ತು ಡಿ ಕೆ ಶಿವಕುಮಾರ್ ಕುಟುಂಬದ ಎದುರಿಗೆ ಚುನಾವಣೆ ಸ್ಪರ್ಧೆ ಮಾಡ್ಲಿಕ್ಕೆ ಅವ್ರ ಧೈರ್ಯ ಇಲ್ಲ. ಅದಕ್ಕೋಸ್ಕರ ಅಲ್ಲಿಂದ ಅವರು ರಣಹೇಡಿಯಾಗಿ ಪಲಾಯನ ಮಾಡಿದ್ದಾರೆ. ಇವತ್ತು ಮಂಡ್ಯಕ್ಕೆ ಬಂದು ಮಂಡ್ಯದಲ್ಲಿ ಸ್ಥಳೀಯವಾಗಿ ಪುಟ್ಟರಾಜಣ್ಣವ್ರಿಗೆ ನೀವು ಅಭ್ಯರ್ಥಿಯಾಗಿ ಅಂತ ಹೇಳಿದ್ರು. ಪಾಪ ಪುಟ್ಟರಾಜಣ್ಣ ಅಯೋಧ್ಯೆಗೆ ಹೋಗಿ ರಾಮ ಮಂದಿರ ದರ್ಶನ ಮಾಡ್ಕೊಂಡ್ ಬಂದ್ರು, ರಾಮನ್ ಪೂಜೆ ಮಾಡ್ಕೊಂಡ್ ಬಂದ್ರು, ಮೇಲ್ಕೋಟೆಗೆ ಹೋಗಿ ಚೆಲುವಣ್ಣ ಸ್ವಾಮಿ ಪೂಜೆ ಮಾಡ್ಕೊಂಡ್ ಬಂದ್ರು, ಬಿಜೆಪಿ ಮುಖಂಡ ಕರ್ಕೊಂಡು SM ಕೃಷ್ಣಮ್ಮನಿಗೆ ಹೋಗಿ ಆಶೀರ್ವಾದ ತಗೊಂಡ್ಬಂದ್ರು. ಈಗ ಹಲವಾರು ದಿನದಲ್ಲಿ ಜಿಲ್ಲೆ ಹಲವಾರು ಕಡೆ ಭೇಟಿ ಕೊಟ್ಟು ಬಹಳ ಆಸೆ ಇಟ್ಕೊಂಡು ಓಡಾಡಿದ್ರು. ಕೊನೆಗೆ ಇದೇ ದೇವೇಗೌಡರು ಕುಟುಂಬದವರು, ಕುಮಾರಸ್ವಾಮಿ ಕುಟುಂಬದವರು ಜೆಡಿಎಸ್ ಕಾರ್ಯಕರ್ತ ಸಭೆ ಕರೆಸ್ಬಿಟ್ಟು ಪುಟ್ಟರಾಜಣ್ಣ ಸೀಟ್ ಕೊಡ್ತಾರೆ ಅಂತ ಹೇಳಿ, ಇಲ್ಲ ಕುಮಾರಸ್ವಾಮಿ ಬರ್ಬೇಕು, ನಿಖಿಲ್ ಕುಮಾರಸ್ವಾಮಿ ಬರ್ಬೇಕು ಅಂತ ಹೇಳಿ ಕಾರ್ಯಕರ್ತರು ಎತ್ಕಟ್ಟಿ ಕೊನೆಗೆ ನಿಮ್ಮ ಆಸೆಗೆ ನಾವು ನಿರಾಶಿತರಲ್ಲ, ನಿಮ್ಮ ಆಸೆ ನಾವು ಭಂಗ ತರಲ್ಲ, ನಿಮ್ಮ ಆಸೆ ನೆರವೇರಿಸ್ತೀವಿ ಅಂತ ಹೇಳಿ ಅವರೇ ಇವತ್ತು ಮಂಡ್ಯಕ್ಕೆ ಬಂದು ಒಕ್ಕಿಸ್ಕೊತಾರೆ. ಇನ್ನು ಮುಂದೆ ಮಂಡ್ಯ ಬಿಟ್ಟು ಇನ್ಯಾವ ಕಡೆ ಹೋಯ್ತಾರೋ. ಹಾಗಾಗಿ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಪಲಾಯನ ಮಾಡೋದು ಬೇಕಾಗಿಲ್ಲ. ನಮ್ಮ ಜಿಲ್ಲೆಯ ನಮ್ಮ ಮುಂದಿನ ಮಕ್ಕಳು, ನಮ್ಮ ಜಿಲ್ಲೆ ಹಿತವನ್ನು ಕಾಪಾಡ್ತಕ್ಕಂಥವ್ರು, ನಮ್ಮ ಜಿಲ್ಲೆ ಹಿತವನ್ನು ಬಯಸ್ತಕ್ಕಂಥವ್ರನ್ನ ನೀವು ಆಯ್ಕೆ ಮಾಡಬೇಕು. ಇವತ್ತು ಏನು ನಾವು ಹೇಳಿದಾಗ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ದ ಭರವಸೆಗಳನ್ನ ಈಡೇರಿಸಿದೆ. 5 ಗ್ಯಾರಂಟಿಗಳನ್ನ ಯಥಾವತ್ತಾಗಿ ಜಾರಿ ತಂದು ಜನರಿಗೆ ಆ ಸೌಕರ್ಯಗಳನ್ನ ಸೌಲಭ್ಯಗಳನ್ನ ಒದಗಿಸ್ತಾ ಇದೆ. ಇವತ್ತು ಬರ ಬಂದು ಇಡೀ ರಾಜ್ಯ ತತ್ತರಿಸ್ತಾ ಇದ್ರು ಕೂಡ ಕೇಂದ್ರ ಸರ್ಕಾರ 1 ನಯ ಪೈಸೆ ಬರ ಪರಿಹಾರ ಹಣವನ್ನ ಬಿಡುಗಡೆ ಮಾಡಿಲ್ಲ. ಇದೇ ಮೋದಿ ಅವರು ಚುನಾವಣೆ ಬಂದಾಗ ವಾರಕ್ಕೆ 2 ದಿವಸ ಕರ್ನಾಟಕಕ್ಕೆ ಬರ್ತಾರೆ, ಎಲ್ಲ ರಾಜ್ಯಕ್ಕೆ ಹೋಗ್ತಾರೆ. ಅದ ಬರ ಬಂದಾಗ 1 ದಿವಸ ಭೇಟಿ ಮಾಡಲಿಲ್ಲ. ಪ್ರಕೃತಿ ವಿಕೋಪಕ್ಕೆ ಹಾನಿ ಆದಾಗ, ಸೇತುವೆಗಳು, ರಸ್ತೆಗಳು, ಮನೆಗಳು ಮುಳುಗು ಹೋದಾಗ 1 ದಿವಸ ಬಂದು ಕರ್ನಾಟಕ ಭೇಟಿ ಕೊಡ್ಲಿಲ್ಲ. ಕೇವಲ ರೈತರು ವರ್ಷಾನುಗಟ್ಟಲೆ ಇವತ್ತು ಡೆಲ್ಲಿಯಲ್ಲಿ ಕೂತು ಚಳವಳಿ ಮಾಡ್ತಿದ್ದಾರೆ, ಉಪವಾಸ ಮಾಡ್ತಿದ್ದಾರೆ, ಮಳೆ ಗಾಳಿ ಚಳಿಯಲ್ಲಿ ನಡುಗಿ ಪಾಪ ಅವ್ರು ಪ್ರತಿಭಟನೆ ಮಾಡ್ತಿದ್ದಾರೆ. 1 ದಿವಸ ಅವ್ರು ಭೇಟಿ ಮಾಡಲಿಲ್ಲ, ಅವ್ರ ಕಷ್ಟ ಸುಖ ಕೇಳಲಿಲ್ಲ. ಇವತ್ತು ಅಂಬಾನಿ ಮೊಮ್ಮಗ ಒಂದ್ ಮಗು ಜನ್ಮ ಆಯ್ತು ಅಂದ್ರೆ ಹಾಸ್ಪಿಟ್ಲ್ಗೆ ಹೋಗ್ಬಿಟ್ಟು ಮೊಮ್ಮಗು ನೋಡಕ್ ಹೋಯ್ತಾರೆ, ಅಂಬಾನಿ ಮೊಮ್ಮಗು ನೋಡಕ್ ಹೋಯ್ತಾರೆ. ಆದ್ರೆ ರೈತರು ಚಳವಳಿಗೆ ಹೋಗ್ಲಿಲ್ಲ, ಬರ ಬಂದಾಗ ಭೇಟಿ ಕೊಡ್ಲಿಲ್ಲ, ಪ್ರಕೃತಿ ವಿಕೋಪ ಹೋದಾಗ ಜನರೆಲ್ಲ ಕಷ್ಟ ಸುಖ ಕೇಳಲಿಲ್ಲ.
ಇಂತ ಪ್ರಧಾನಿ ಬೇಕಂತಕ್ಕಂಥದ್ದನ್ನ ಇವತ್ತು ಯೋಚನೆ ಮಾಡಬೇಕು. ಸನ್ಮಾನ್ಯ ಪ್ರಧಾನಮಂತ್ರಿ ಆಗಿದ್ದಂತ ಮನಮೋಹನ್ ಸಿಂಗ್ ಅವರು ಅವ್ರ ಕಾಲದಲ್ಲಿ ಜಾರಿಗೆ ತಂದಂತ ಕಾರ್ಯಕ್ರಮಗಳು ಎಂತ ಅದ್ಭುತ, ಇವತ್ತು ಕೂಡ ಜನರನ್ನ ಕರೆದಿದ್ದಾರೆ. ಇವತ್ತು ಆಧಾರ್ ಯೋಜನೆಯನ್ನು ಅವ್ರು ಜಾರಿ ತಂದಾಗ ಇದೇ ನರೇಂದ್ರ ಮೋದಿ ಅವರು ಅದನ್ನ ವಿರೋಧ ಮಾಡಿದ್ರು. ಆದ್ರೆ ಇವತ್ತು ಅದೇ ಆಧಾರ್ ಯೋಜನೆಯನ್ನ ಪ್ರತಿಯೊಂದು ಬ್ಯಾಂಕ್ ಅಕೌಂಟ್ ಇರ್ಬೋದು ಅಥವಾ ಅವ್ರ ಯಾವುದೇ ಯೋಜನೆಗಳಿರ್ಬೋದು ಪ್ರತಿಯೊಂದಕ್ಕೂ ಆಧಾರನೇ ಅಳವಡಿಸ್ಕೊತಕ್ಕಂತ, ಆಧಾರ ಮೇಲೆ ಅವಲಂಬನೆ ಮಾಡ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಇವತ್ತು ಮೋದಿ ಅವರು ಅಳವಡಿಸ್ಕೊಳ್ತಿದ್ದಾರೆ. ಇದು ಕೊಟ್ಟಂತ ಕೀರ್ತಿ ಯಾರ್ದು? ಸನ್ಮಾನ್ಯ ಮನಮೋಹನ್ ಸಿಂಗ್ ಅವ್ರದ್ದು. ಇವತ್ತು ಆಧಾರ್ ಯೋಜನೆ ಇರ್ಬೋದು, ನರೇಗಾ ಯೋಜನೆ. ಇವತ್ತು ಜನ ಹಳ್ಳಿಗಳ ಬಿಟ್ಟು ಪಟ್ಟಣಗಳಿಗೆ ಗುಳೆ ಹೋಗ್ತಿದ್ರು. ಹಳ್ಳಿಯ ಜನ ಊರ್ ಬಿಟ್ಟು ಹೋಗ್ಬಾರ್ದು, ಸ್ಥಳೀಯ ಉದ್ಯೋಗ ಕೊಡ್ಬೇಕು ಅಂತ ಹೇಳಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಜಾರಿಗೆ ತಂದಂತ ಕೀರ್ತಿ ಸನ್ಮಾನ್ಯ ಮನಮೋಹನ್ ಸಿಂಗ್ ಅವರಿಗೆ ಸಲ್ತದೆ. ಇವತ್ತು ಬ್ಯಾಂಕ್ ಅನ್ನ ರಾಷ್ಟ್ರೀಕೃತ ಮಾಡಿದಂತ ಕೀರ್ತಿ ಕಾಂಗ್ರೆಸ್ ಸರ್ಕಾರ ಸಲ್ತದೆ. ಗರೀಬಿ ಆಟ ಇರ್ಬೋದು, ಉಳುವವನೇ ಯಜಮಾನ ಅಂತಕ್ಕಂತ ಭೂಮಿ ಕೊಟ್ಟಂತ ಯೋಜನೆಗಳಿರ್ಬೋದು, ಹಲವಾರು ಬಡವರಿಗೋಸ್ಕರ ಕಾರ್ಯಕ್ರಮವನ್ನು ತಂದಂತ ಕೀರ್ತಿ ಕಾಂಗ್ರೆಸ್ ಸರ್ಕಾರ ಸಲ್ತದೆ. ಆದ್ರೆ ಮೋದಿ ಅವರು ಒಂದು ಹೊಸ ಯೋಜನೆ, ಯಾವುದೇ ಯೋಜನೆ ಇಲ್ಲ, ಇದುವರೆಗೆ ಯಾವುದೇ ಒಂದು ಹೊಸ ಯೋಜನೆ ತಂದಿಲ್ಲ. ಇವತ್ತು ರೈತರು ಸಾಲ ಮನ್ನಾ ಮಾಡಿದ್ರೆ ಮಾಡಕ್ ಆಗಲ್ಲ ಅಂತಾರೆ. ಅದೇ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಪ್ರತಿ ಕುಟುಂಬಕ್ಕೂ ಕೂಡ, ಪ್ರತಿ ರೈತರು ಕೂಡ 1 ಲಕ್ಷದವರೆಗೆ ಸಾಲ ಮನ್ನಾ ಮಾಡಿದ್ರು. ಇಡೀ ದೇಶಾದ್ಯಂತ 77,000 ಕೋಟಿ ಸಾಲ ಮನ್ನಾ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಟ್ರು. ಅದೇ ಈ ಮೋದಿ ಅವರು ರೈತರು ಸಾಲ ಮನ್ನಾ ಅಲ್ಲ, ಬಡ್ಡಿ ಮನ್ನಾ ಮಾಡ್ಲಿಲ್ಲ. ಅದೇ ಸಾವಿರಾರು ಕೋಟಿ ಮೋಸ ಮಾಡಿ ಸಾಲ ಪಡೆದು ನಷ್ಟ ಉಂಟು ಮಾಡಿ ದೇಶ ಬಿಟ್ಟು ಹೋದಂತ ಅನೇಕ ಜನ ಶ್ರೀಮಂತರಿಗೆ, ಉದ್ಯಮಿಗಳಿಗೆ ಸಾವಿರಾರು ಕೋಟಿ ಮನ್ನಾ ಮಾಡಿದ್ರು. ಅವರಿಂದ ಕಿಕ್ ಬ್ಯಾಕ್ ಅನ್ನ ಪಡ್ಕೊಳ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಕೇಳಿದ್ರೆ ಜನ ಹೇಳ್ತಾರೆ, ಮೋದಿ ಕಾಲದಲ್ಲಿ ಹಂಗಾಯ್ತು ಹಿಂಗಾಯ್ತು, ಅವನು ಮದುವೆ ಇಲ್ಲ, ಮಕ್ಳಿಲ್ಲ, ಮುಂಜಿ ಇಲ್ಲ, ಅವ್ನು ಯಾರಿಗ ಆಸ್ತಿ ಮಾಡ್ಕೊತೀನಿ ಅಂತ. ಆದ್ರೆ ಒಂದ್ ನೆನ್ಪಿಟ್ಕೊಳ್ಳಿ ಬಂಧುಗಳೇ, ಅವರು ಎಷ್ಟೋ ಸರ್ಕಾರಿ ಸಂಸ್ಥೆಗಳನ್ನ ಇವತ್ತು ದೂರ ಸಂಪರ್ಕ ಇಲಾಖೆ ಇರಬಹುದು, ವಿಮಾನಯಾನ ಇಲಾಖೆ ಇರಬಹುದು, ರೈಲ್ವೆ ಇಲಾಖೆಗಳಿರ್ಬೋದು, ಅನೇಕ ಇಲಾಖೆಗಳನ್ನ ನಷ್ಟದಲ್ಲಿದ್ದೇವೆ ಅಂತ ಹೇಳಿ ಕಲಿ ಮಾಡಿದ್ದ ಒಂದು ದೂರದ ಆಲೋಚನೆ ಮಾಡಿ ಅದ್ರ ಲಕ್ಷಾಂತರ ರಾಜ್ಯ ಸರ್ಕಾರಗಳನ್ನ ಕೆಡಕ್ತಕ್ಕಂಥದ್ದು, ರಾಜ್ಯ ಸರ್ಕಾರಗಳನ್ನ ಅಸ್ಥಿರಗೊಳಿಸ್ತಕ್ಕಂಥದ್ದು, ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ಕಳಂಕ ತರತಕ್ಕಂಥ ಕೆಲಸ ಮಾಡಿ ಇವತ್ತು ದೇಶವನ್ನು ಲೂಟಿ ಮಾಡ್ತಾ ಇರ್ತಕ್ಕಂಥ ಮೋದಿ ಅವರನ್ನ ದೂರ ಇಡುವಂತ ಕಾಲ ಬಂದಿದೆ. ದಯಮಾಡಿ ತಾವು ನಮ್ಮ ಸ್ಥಳೀಯ ಅಭ್ಯರ್ಥಿ ವೆಂಕಟರಮಣೇಗೌಡರು ಸ್ಟಾರ್ ಚಂದ್ರ ಅವರನ್ನ ಗೆಲ್ಲಿಸ್ಕೊಡ್ಬೇಕು. ಅವರ ಗುರುತಾದ ಹಸ್ತದ ಗುರುತಿಗೆ ತಮ್ಮ ಅಮೂಲ್ಯದ ಮತಗಳನ್ನು ಕೊಟ್ಟು ಹೆಚ್ಚಿನ ಬಹುಮತ ಅವ್ರಿಗೆ ಗೆಲ್ಲಿಸ್ಕೊಡ್ಬೇಕು. ಇವತ್ತು ಈ ಭಾಗದಲ್ಲಿ ನಮ್ಮ ಸ್ಥಳೀಯ ಜನಪ್ರಿಯ ಶಾಸಕರಾದಂತ ಸನ್ಮಾನ್ಯ ರಮೇಶ್ ಬಂಡಿಸಿದ ಅವರ ನೇತೃತ್ವದಲ್ಲಿ ಈ ಭಾಗದ ಈ ಹೋಬಳಿನಲ್ಲಿ ಪ್ರತಿ ಹಳ್ಳಿಗೆ, ಪ್ರತಿ ಗ್ರಾಮದಲ್ಲೂ ಕೂಡ ಮನೆ ಮನೆಗೆ ಹೋಗಿ ಮತಯಾಚನೆ ಮಾಡ್ತಿದ್ದೇವೆ. ತಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಹೇಳಿ ಕೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಕರ್ನಾಟಕ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.